ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಇನ್ಶೂರೆನ್ಸ್ ಅಡ್ವೈಸರ್ ಭುವನೇಶ್ವರ. ಸ್ನೇಹಿತರೆ, ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಕೇವಲ 10,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ ಮೊಬೈಲ್ಗೋಸ್ಕರ ನಾವು ಸೇವ್ ಮಾಡಲಿಕ್ಕೆ ಏನಾಗ್ತೀವಿ, ಟೆಂಪರ್ ಗ್ಲಾಸ್ ಹಾಕ್ಸ್ತಾ ಇದ್ದೀವಿ, ಆಮೇಲೆ ಪ್ರೊಟೆಕ್ಟ್ ಪೋಚ್ ಹಾಕ್ಸ್ತಾ ಇದ್ದೀವಿ, ಅದು ಡಿಸೈನ್ ಪೋಚ್ ಹಾಕ್ಸ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಮೊಬೈಲ್ ಏನಾದ್ರು ಬಿದ್ದರೆ ಸ್ಕ್ರ್ಯಾಚ್ ಆಗಬಾರ್ದು. ಇಲ್ಲ ಸ್ಕ್ರೀನ್ ಗಾರ್ಡ್ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಅದೇನಾದ್ರು ಬಿದ್ದರೆ ಸ್ಕ್ರೀನ್ ಹೋಗ್ಬಿಡುತ್ತೆ ಮತ್ತು ಹೊಸ ಸ್ಕ್ರೀನ್ ಹಾಕ್ಸ್ಬೇಕಾಗುತ್ತೆ, ಸೆನ್ಸ್ ಹೋಗುತ್ತೆ ಅಂತೇಳಿ ಹಾಕ್ಸ್ತಾ ಇದ್ದೀವಿ. ಸೊ ಇದೇ ಒಂದು ಕೇವಲ ಒಂದು 30,000 ರೂಪಾಯಿ ಬೆಲೆ ಇರೋಂಥ ಮೊಬೈಲ್ಗೆ ಇಷ್ಟು ಮಾಡಬೇಕಾದ್ರೆ ನಮ್ಮ ಫ್ಯಾಮಿಲಿಗೆ, ನಮಗೋಸ್ಕರ, ನಮ್ಮ ಬೆಲೆ ಕಟ್ಟೋಕ್ಕಂಥ ನಮ್ಮ ಬಾಡಿಗೋಸ್ಕರ ನಾವೇನು ಮಾಡಿಸ್ಬೇಕು? ಸೊ ಅದೆಲ್ಲ ಯೋಚನೆ ಮಾಡ್ತಾ ಹೋದರೆ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಏನಾದರೂ ಪ್ರೊಟೆಕ್ಟ್ ಮಾಡಲೇಬೇಕಲ್ವಾ? ಒಂದು ಮೊಬೈಲ್ ಥರ ಪ್ರೊಟೆಕ್ಟ್ ಅಪ್ಪ ಅಂತ ಹೇಳಿದ್ರೆ ಒಂದು ಟರ್ಮ್ ಇನ್ಶೂರೆನ್ಸು, ಒಂದು ಸ್ಕ್ರೀನ್ ಗಾರ್ಡ್ ಥರ ಅಂತ ಹೇಳಿದ್ರೆ ಒಂದು ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಅನ್ಸರ್ಟನ್ ಕ್ಲೈಮ್ ಬಂದಾಗ ಹಾಸ್ಪಿಟಲೈಸೇಷನ್ ನೀವು ಸ್ಟಾರ್ಟ್ ಆದರೆ ನಿಮ್ಮ ಎಷ್ಟು ಬಿಲ್ ಆಗುತ್ತೆ ಅಂದರೆ ಡಾಕ್ಟರ್ ಡಿಸೈಡ್ ಮಾಡಿದ್ರೆ ನೀವು ಡಿಸೈಡ್ ಮಾಡ್ಲಿಕ್ಕಾಗಲ್ಲ, ನಾವು ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ನೀವೇನಾದರೂ ಕೈಗಳ ಯಾರಿಗಾದ್ರು ದುಡ್ಡು ಕೊಟ್ಟಿದ್ರೆ ಆ ಟೈಮಲ್ಲಿ ಅವ್ರು ದುಡ್ಡು ವಾಪಸ್ ಕೊಡ್ತಾರಾ? ಇಲ್ಲ ಸೇವಿಂಗ್ಸ್ ನೀವು ಖಾಲಿ ಮಾಡಬೇಕಾಗತ್ತೆ, ಇಲ್ಲ ನೀವೇನಾದರೂ ಗೋಲ್ಡ್ ಮಾಡಿದ ಗೋಲ್ಡ್ ಕೊಡಬೇಕಾಗತ್ತೆ. ಸೊ ಈ ರೀತಿ ಯಾವುದೂ ಆಗಬಾರ್ದು ಅಂತ ಹೇಳಿದ್ರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ಕ್ಯಾಸ್ಟೇಜ್ ಟ್ರೀಟ್ಮೆಂಟ್ ಸಿಗುತ್ತೆ. ಸಪೋಸ್ ಅನ್ಸರ್ಟನ್ ಕ್ಲೇಮ್ ಬಂದಾಗ ಯಾರಾದರೂ ನೀವು ನಿಮ್ಮ ಮನೆ ದುಡಿಯುವಂಥ ವ್ಯಕ್ತಿ ಇಲ್ಲದೆ ಇದ್ದಾಗ ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ಅದು ಲೈಫ್ ಲಾಂಗ್ ನಿಮಗೆ ಟರ್ಮ್ ಇನ್ಶೂರೆನ್ಸ್ ದುಡ್ಡು ಸಿಗುತ್ತೆ. 50 ಲಕ್ಷನೋ 25 ಲಕ್ಷನೋ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ ಆ ಅಮೌಂಟು ನಿಮ್ಮ ಫ್ಯಾಮಿಲಿಗೆ ಒಂದು ಪ್ರೊಟೆಕ್ಟ್ ಆಗಿರುತ್ತೆ ಲೈಫ್ ಲಾಂಗ್. ಸೊ ಯಾವುದೇ ರೀತಿ ನಿಮ್ಮ ಫ್ಯಾಮಿಲಿ ತುಂಬ ಇದು ಡೌನಿಗೆ ಬರೋದಿಲ್ಲ. ಸೊ ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ದುಡ್ಡು ಬಂದಿರುತ್ತೆ. ಸೊ ಇವೆರಡೂ ಇಲ್ಲ ಅಂತ ಹೇಳಿದ್ರೆ ನೀವು ದುಡಿಯೋಂಥ ದುಡ್ಡು ಸುಮ್ಮನೆ ಖರ್ಚಾಗ್ತಾ ಹೋಗುತ್ತೆ. ಅನ್ಸರ್ಟನ್ ಕ್ಲೈಮ್ ಬಂದಾಗ ನಿಮ್ಗೆ ಯಾರು ಹೆಲ್ಪ್ ಮಾಡೋದಿಲ್ಲ. ತಕ್ಷಣ ನನಗೆ ಹೆಲ್ತ್ ಇಶ್ಯೂ ಆಗಿದೆ, 1 ಲಕ್ಷ ಕೊಡಿ ಅಂದರೆ ಹೇಳಿ ಯಾರು ಕೊಡೋದಿಲ್ಲ ಫ್ರೆಂಡ್ಸ್. ಸೊ ಅವರದೇ ಕಷ್ಟ ಇರುತ್ತೆ. ಸೊ ಹಾಗಾಗಿ ಹೇಳ್ತೀನಿ, ನೀವು ದುಡಿಯೋ ಚೆನ್ನಾಗಿರುವಾಗಲೇ ತುಂಬ ಕಡಿಮೆ ಪ್ರೀಮಿಯಂ, ಜಾಸ್ತಿ ಬಡ ಅಂತ ಪ್ರೀಮಿಯಂ ಏನಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಟರ್ಮ್ ಇನ್ಶೂರೆನ್ಸ್ ಆಗಲಿ ಖಂಡಿತ ನಿಮ್ಮ ಫ್ಯಾಮಿಲಿಗೆ ನೀವು ಪ್ರೊಟೆಕ್ಷನ್ ಪ್ಲಸ್ ಥರ 2-3 ಪ್ಲಾನ್, ಹೆಲ್ತ್ ಇನ್ಶೂರೆನ್ಸ್ ಪ್ಲಸ್ ಟರ್ಮ್ ಇನ್ಶೂರೆನ್ಸ್ ಇವೆರಡು ತೊಗೊಂಡ್ರೆ ನಿಮ್ಮ ಫ್ಯಾಮಿಲಿ ಒಂದು ಮೊಬೈಲ್ ಯಾವ ಥರ ಪ್ರೊಟೆಕ್ಟ್ ಆಗಿರುತ್ತೋ ಅದೇ ಥರ ನಿಮ್ಮ ಫ್ಯಾಮಿಲಿ ಕೂಡ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟದಲ್ಲಿ ಖಂಡಿತ ಶೇರ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮರಿಬೇಡಿ. ಥ್ಯಾಂಕ್ ಯು.